ಖಂಡಿತವಾಗಿಯೂ ನಿಯಮಿತವಾಗಿ ನಾವು ಮೆಂತೆಕಾಳನ್ನ ಸೇವಿಸೋದ್ರಿಂದ ಸಕ್ಕರೆ ಮಟ್ಟ ರಕ್ತದಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಡನ್ನಾಗಿ ಲೋ ಶುಗರ್ ಆಗಿಬಿಡುತ್ತೆ. ಅಂದರೆ ಇದು ಹೊಟ್ಟೆ ಉಬ್ಬುವಿಕೆ ಆಗ್ಬೋದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ. ನಿಮ್ಮೆಲ್ರಿಗೂ ಆರ್ ಜೆ ಹೆಲ್ತ್ ಕೇರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಸೌತ್ ಏಷ್ಯಾ ಮತ್ತು ಮೆಡಿಟರೇನಿಯನ್ ಪ್ರಾಂತ್ಯಗಳಲ್ಲಿ ಆರೋಗ್ಯಕ್ಕೋಸ್ಕರ ನಮ್ಮ ಟ್ರೆಡಿಷ್ನಲ್ ಆಗಿ ನಮ್ಮ ಆಹಾರದಲ್ಲಿ ಬಳಸ್ತಕ್ಕಂಥ ಒಂದು ವಸ್ತು ಇದು ಮೆಂತೆ ಕಾಳುಗಳಾಗಿರ್ಬೋದು, ಮೆಂತೆ ಸೊಪ್ಪಾಗಿರ್ಬೋದು. ಈ ವಿಷಯದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ನಾವು ಇದನ್ನು ಪ್ರಶ್ನಾ ರೂಪದಲ್ಲಿ ತಿಳ್ಕೊತಾ ಹೋದರೆ ಇನ್ನೂ ಸುಲಭವಾಗಿರುತ್ತೆ ಅಂತ ಈ ಸರಿ ನಾನು ಪ್ರಶ್ನಾ ರೂಪದಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ಮುಂದೆ ಹೋಗೋದಕ್ಕೆ ಮುಂಚೆ ಸ್ನೇಹಿತರೆ, ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಈ ನೋಟಿಫಿಕೇಷನ್ ಬರಬೇಕು ಅಂದರೆ ಕೆಳಗಿರ್ತಕ್ಕಂತಹ ಬೆಲ್ ಐಕಾನನ್ನು ಒತ್ತಿ. ಮೊದಲನೇ ಪ್ರಶ್ನೆ ಏನು ಅಂದರೆ, ಮೆಂತೆ ಕಾಳು ಸೇವನೆ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ಕಮ್ಮಿ ಆಗುತ್ತಾ? ಕಮ್ಮಿ ಆದರೆ ಎಷ್ಟರ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತ. ಅದಕ್ಕೆ ಉತ್ತರ ಹೀಗಿದೆ ನೋಡಿ. ಖಂಡಿತವಾಗಿಯೂ ನಿಯಮಿತವಾಗಿ ನಾವು ಮೆಂತೆ ಕಾಳನ್ನ ಸೇವಿಸೋದ್ರಿಂದ ಸಕ್ಕರೆ ಮಟ್ಟ ರಕ್ತದಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ನಿಯಮಿತವಾಗಿ ಸೇವಿಸ್ತಾ ಹೋದರೆ ಇದರ ಊಟದ ಮುಂಚೆ, ಊಟದ ನಂತರ ಹಾಗೂ 3 ತಿಂಗಳ ಆ್ಯಾವ್ರೇಜ್ ಅಂತ ನಾವೇನು ಹೇಳ್ತೀವಿ, HbA1c, ಇದರ ಗ್ಲೂಕೋಸ್ ಮಟ್ಟವನ್ನು ಸಾಧಾರಣ ಮಟ್ಟದಲ್ಲಿ ಇದು ಕಡಿಮೆ ಮಾಡುತ್ತದೆ ಅಂತ ಕೆಲವು ಸಂಶೋಧನೆಗಳು ಇದನ್ನು ಸೂಚಿಸಿದೆ. ಆದಾಗ್ಯೂ ಈ ಸಕ್ಕರೆ ಮಟ್ಟ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಎಂಬುದನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತಾ ಹೋಗುತ್ತಿದ್ದು. ಒಬ್ಬ ವ್ಯಕ್ತಿ ಮೆಂತೆ ಬೀಜವನ್ನು ಎಷ್ಟು ತಿಂತಾರೆ, ಎಷ್ಟು ಬಾರಿ ತಿಂತಾರೆ, ಅವರ ಈಗಿನ ಆರೋಗ್ಯ ಪರಿಸ್ಥಿತಿ ಏನು, ಅವರ ಜೀವನ ಶೈಲಿ ಹೇಗಿದೆ, ಇನ್ನೂ ಅನೇಕ ಫ್ಯಾಕ್ಟರ್ಸ್ ಮೇಲೆ ಇದು ಡಿಪೆಂಡ್ ಆಗಿರ್ತದೆ. ಎರಡನೇ ಪ್ರಶ್ನೆ ಏನು, ಮೆಂತೆಕಾಳು ಸೇವಿಸೋದ್ರಿಂದ ನಾವು ತಗೊಳ್ತಾ ಇರ್ತಕ್ಕಂತಹ ಡಯಾಬಿಟೀಸ್ ಔಷಧಿಯನ್ನು ನಿಲ್ಲಿಸ್ಬೋದಾ ಅಂತ. ನೀವೇ ಹೇಳಿದಾಗೆ ಇದು ಈ ಡಯಾಬಿಟೀಸ್ ನಿಯಂತ್ರಣ ಅನ್ನೋದು ಅಥವಾ ನಿಗ್ರಹಿಸುವುದು ಅನ್ನೋದು ಈ ಸಮಗ್ರ ವಿಧಾನದ ಭಾಗ. ಇದು ಏನು ಮೆಂತೆ ತಿನ್ನೋದು, ಇದು ಒಂದು ಕಾಂಪ್ರಹೆನ್ಸಿವ್ ಅಪ್ರೋಚ್ ಇರಬೇಕು. ಒಂದು ಡಯಾಬಿಟೀಸ್ನ ಕಮ್ಮಿ ಮಾಡಬೇಕಂದ್ರೆ ನಾವು ಮೆಂತೆ ತಿಂದ್ಬಿಟ್ಟು ನಾವು ಇನ್ನು ಉಳಿದಿದ್ದನ್ನೆಲ್ಲ ಹಾಗೆ ಬಿಟ್ಟರೆ ಆಟೋಮೆಟಿಕ್ಕಾಗಿ ಡಯಾಬಿಟೀಸು ಜಾಸ್ತಿ ಆಗುತ್ತೆ ಅಥವಾ ನಿಮ್ಮ ನಿಯಂತ್ರಣ ತಪ್ಪುತ್ತೆ. ಹಾಗಾಗ್ಬಿಟ್ಟು ನಾವು ಈ ಮೆಂತೆ ಸೇವಿಸುವುದನ್ನು ಡಯಾಬಿಟೀಸ್ ಅಥವಾ ಮಧುಮೇಹ ನಿಯಂತ್ರಣದ ಒಂದು ಭಾಗವಾಗಿ ಭಾವಿಸಬೇಕೇ ಹೊರತು ನಾವು ಮೆಡಿಸಿನ್ಸ್ನ ನಿಲ್ಲಿಸ್ಬಿಡ್ತೀವಿ ಅಥವಾ ಜೀವನ ಶೈಲಿಯನ್ನು ಬದಲಾಯಿಸ್ತೀವಿ ಅಥವಾ ನಾವು ಗ್ಲೂಕೋಸ್ ಮಟ್ಟನ ಮತ್ತೆ ಮೇಲ್ವಿಚಾರಣೆ ಮಾನಿಟರ್ ಮಾಡೋದೇ ಇಲ್ಲ ಅಂತ ಅಂದ್ಕೊಳ್ಳೋದು ಒಂದು ತಪ್ಪು ಭಾವನೆ ಆಗುತ್ತೆ. ಮೂರನೇ ಪ್ರಶ್ನೆ ಬಂದ್ಬಿಟ್ಟು, ಮೆಂತೆಕಾಳು ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೇಗೆ ಕಮ್ಮಿ ಮಾಡುತ್ತೆ ಅನ್ನೋದನ್ನು ನೋಡೋಣಂತೆ. ಆಯಿತಾ? ಇದು ಹೇಗೆ ಕಮ್ಮಿ ಮಾಡುತ್ತೆ? ಇದರಲ್ಲಿ ಸಾಲ್ಯುಬಲ್ ಫೈಬರ್ಸ್ ಅಂತ ಇರುತ್ತೆ, ಅಂದರೆ ಕರಗಬಲ್ಲ ಫೈಬರ್ಗಳು. ಇದೇನು ಮಾಡುತ್ತೆ, ನಾವು ತಿಂದಿರ್ತಕ್ಕಂಥ ಆಹಾರದಲ್ಲಿರ್ತಕ್ಕಂತಹ ಶುಗರ್ ಅಂಶನ ಅದಕ್ಕೆ ಅಟ್ಯಾಚ್ ಮಾಡಿಕೊಳ್ಳುತ್ತೆ. ಅವಾಗೇನಾಗುತ್ತೆ, ಇದು ರಕ್ತಕ್ಕೆ ನಿಧಾನವಾಗಿ ಸೇರಿಕೊಳ್ಳುತ್ತೆ. ಜೀರ್ಣ ಆದ ನಂತರ ನಿಧಾನವಾಗಿ ಇದು ಸೇರಿಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ, ಈ ಸ್ಪೈಕ್ಸ್ ಅಂತ ನಾವೇನು ಹೇಳ್ತೀವಿ, ಹೆಚ್ಚುವರಿಯಾದ ಈ ಸ್ಪೈಕ್ಸ್ನ ಇದು ತಡೆಗಟ್ಟುತ್ತೆ. ಇದರ ಜೊತೆಗೆ ಇದರಲ್ಲಿ ಈ ಮೆಂತೆ ಬೀಜದಲ್ಲಿ ಟ್ರೈಗೋನೆಲಿನ್ ಮತ್ತು ಗ್ಯಾಲಕ್ಟೋಮೆನಾನ್ನಂತಹ ಸಂಯುಕ್ತ ಅಂದರೆ ಕಾಂಪೌಂಡ್ಸು ಇದರಲ್ಲಿರುತ್ತೆ. ಇದೇನು ಮಾಡುತ್ತೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಮೆಂತೆ ಕಾಳುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಅದರಿಂದ ಆಗ್ತಕ್ಕಂತಹ ಪ್ರಯೋಜನಗಳು ಇನ್ನೂ ಬೇರೆ ಇದೆಯಾ ಅಂತ, ಮತ್ತು ಇದ್ದರೆ ಅವು ಯಾವ್ಯಾವು ಅಂತ ನಾವು ವಿವರಿಸಬೇಕಾಗುತ್ತೆ. ಖಂಡಿತವಾಗಿಯೂ ಇನ್ನೂ ಹಲವಾರು ಉಪಯೋಗಗಳಿದೆ. ಟೋಟಲ್ ಆಗಿ ನಾನಿಲ್ಲಿ 10 ಉಪಯೋಗಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇ ಉಪಯೋಗ, ಇದು ಸಕ್ಕರೆ ಮಟ್ಟವನ್ನು ರೆಗ್ಯುಲೇಟ್ ಮಾಡುತ್ತೆ ಅಥವಾ ಕಡಿಮೆ ಮಾಡುತ್ತೆ. ನಾನು ಮುಂಚೆನೇ ಹೇಳಿದಾಗೆ ಇದು ರಕ್ತ ಸಡನ್ನಾಗಿ ರೈಸ್ ಆಗದಾಗೆ ನೋಡಿಕೊಳ್ಳುತ್ತೆ ಮತ್ತು ಹೆಚ್ಚಾದ ಸಕ್ಕರೆಯನ್ನು ಕಡಿಮೆ ನಿಯಂತ್ರಣದಲ್ಲಿ ತರಲಿಕ್ಕೆ ಇದು ಸಹಾಯ ಮಾಡುತ್ತೆ. ಎರಡನೇ ಉಪಯೋಗ ಬಂದ್ಬಿಟ್ಟು ಡೈಜೆಸ್ಟಿವ್ ಹೆಲ್ತ್ ಅಂತ ನಾವೇನು ಹೇಳ್ತೀವಿ ಅದು. ಇದೇನು ಮಾಡುತ್ತೆ, ಅಜೀರ್ಣ ಆಗೋದನ್ನು ತಪ್ಪಿಸುತ್ತೆ. ಈ ರಿಫ್ಲೆಕ್ಸ್ ಡಿಸೀಸ್, ಈ ತಿಂದಿರ್ತಕ್ಕಂಥದ್ದು ಮೇಲೆ ಬಂದು ಉರಿ ಆಗ್ತಕ್ಕಂಥದ್ದು, ಬೆಲ್ಚಿಂಗ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಮಲಬದ್ಧತೆಯಂತಹ ತೊಂದರೆಗಳನ್ನ ಇದು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ರೆಡ್ಯೂಸಸ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಬ್ಯಾಡ್ ಕೊಲೆಸ್ಟ್ರಾಲ್ನ ಇದು ಕಮ್ಮಿ ಮಾಡುತ್ತೆ. ಯಾವುದು, LDLನ ಕಮ್ಮಿ ಮಾಡುತ್ತೆ ಮತ್ತು ಟ್ರೈಗ್ಲಿಸರೈಡ್ನ ಕಮ್ಮಿ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ.
ಮೂರನೇದು ಬಂದ್ಬಿಟ್ಟು, ನಾಲ್ಕನೇದು ಬಂದ್ಬಿಟ್ಟು ಅಪಟೈಟ್ ಕಂಟ್ರೋಲ್ ಅಂತ. ಈ ಅಪಟೈಟ್ ಕಂಟ್ರೋಲ್ ಹೇಗೆ ಮಾಡುತ್ತೆ, ನಮಗೆ ಒಂದು ತುಂಬಿದ ಅನುಭವ ಕೊಡುತ್ತೆ ಮೆಂತ್ಯ ಬೀಜ ಸೇವಿಸೋದ್ರಿಂದ ನಿಯಮಿತವಾಗಿ. ಅವಾಗೇನಾಗುತ್ತೆ, ನಾವು ಹೆಚ್ಚು ಈ ಕ್ರೇವಿಂಗ್ಸ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಈ ಕ್ರೇವಿಂಗ್ಸ್ ಕಡಿಮೆ ಆಗೋದ್ರಿಂದ ನಾವು ಹೆಚ್ಚು ತಿನ್ನೋದಿಲ್ಲ, ಹೇಗಂದ್ರೆ ಹಾಗೆ ತಿನ್ನೋದಿಲ್ಲ. ಅದರಿಂದ ಏನಾಗುತ್ತೆ, ಇದು ತೂಕ ಕಡಿಮೆ ಮಾಡೋದಕ್ಕೆ ಬಹಳ ಒಂದು ಉಪಯೋಗಕಾರಿ ಆಗುತ್ತೆ. ಮುಂದಿನ ಉಪಯೋಗ ಏನು, ಇನ್ಕ್ರೀಸ್ಡ್ ಮಿಲ್ಕ್ ಪ್ರೊಡಕ್ಷನ್. ಈ ಹಾಲುಣಿಸುವ ತಾಯಂದಿರು ಇದನ್ನು ಸೇವಿಸೋದ್ರಿಂದ ಹಾಲು ಉತ್ಪತ್ತಿಯಾಗುವ ಸಾಧ್ಯತೆಗಳು, ಹೆಚ್ಚಾಗಿ ಹಾಲು ಉತ್ಪತ್ತಿಯಾಗುವ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿಂದೇನು ಅಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ಸ್ ಇರುತ್ತೆ ಇದರಲ್ಲಿ. ಈ ಮೆಂತೆಯನ್ನು ಸೇವಿಸೋದ್ರಿಂದ ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ ಇರುತ್ತೆ. ಇದು ಉರಿಯೂತನ ಕಡಿಮೆ ಮಾಡೋದ್ರಿಂದ ಅಸ್ತಮಾ ಮತ್ತು ಆರ್ಥರೈಟಿಸ್ ಇರತಕ್ಕಂಥ ವ್ಯಕ್ತಿಗಳು ಇದನ್ನು ಉಪಯೋಗ ಮಾಡೋದ್ರಿಂದ ಅವರಿಗೆ ಈ ಒಂದು ರೋಗ ಲಕ್ಷಣಗಳು ಕಡಿಮೆ ಆಗುವ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪ್ರೂವ್ಸ್ ಮೆನ್ಸ್ಟ್ರಲ್ ಹೆಲ್ತ್. ಈ ಮೆನ್ಸ್ಟ್ರಲ್ ಹೆಲ್ತ್ ಏನಿದೆ, ಈ ಪ್ರೀ ಮೆನೋಪಾಸಲ್ ಸಿಂಡ್ರೋಮ್ ಆಗಿರ್ಬೋದು ಅಥವಾ ಮೆನೋಪಾಸ್ ಆದ ನಂತರ ಈ ಹಾರ್ಮೋನ್ಸ್ನಲ್ಲಿ ಆಗ್ತಕ್ಕಂಥ ಏರುಪೇರುಗಳನ್ನ ಇದು ನಿಯಂತ್ರಣದಲ್ಲಿ ಇಟ್ಟು ಅದರಿಂದ ಆಗ್ತಕ್ಕಂಥ ಒಂದು ರೋಗ ಲಕ್ಷಣಗಳು ಅಥವಾ ತೊಂದರೆಗಳನ್ನ ನಮಗೆ ಸುಧಾರಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗ್ಬಿಟ್ಟು ಮೆಂತೆ ಸೇವಿಸೋದು ಇಂಥವ್ರು ಭಾಳ ಉಪಯೋಗ ಆಗ್ಬೋದು. ಮತ್ತು ಇದರಲ್ಲಿ ಪೊಟೆನ್ಷಿಯಲ್ ಆ್ಯಂಟಿ ಆಕ್ಸಿಡೆಂಟ್ ಎಫೆಕ್ಟ್ ಇರುತ್ತೆ. ಈ ರ್ಯಾಡಿಕಲ್ಸ್, ಫ್ರೀ ರ್ಯಾಡಿಕಲ್ಸು ಮತ್ತು ಏನಂತೀವಿ ಆಕ್ಸಿಡೇಟಿವ್ ಸ್ಟ್ರೈನ್ ಅಂತ ನಾವು ಏನು ಹೇಳ್ತೀವಿ, ಇದೇನು ಮಾಡುತ್ತೆ, ನಮ್ಮ ಜೀವಕೋಶಗಳಿಗೆ ಡ್ಯಾಮೇಜ್ ಮಾಡುತ್ತೆ ಇದು, ಈ ಆಕ್ಸಿಡೇಟಿವ್ ಸ್ಟ್ರೈನ್ ಅನ್ನೋದು. ಅವಾಗೇನಾಗುತ್ತೆ, ಈ ಜೀವಕೋಶಗಳು ಅತಿ ಜಲ್ದಿಯಾಗಿ ಅದು ಅದರ ಜೀವವನ್ನು ಕಳ್ಕೊಳ್ಳುತ್ತೆ ಅಥವಾ ಡ್ಯಾಮೇಜ್ ಆಗಿಬಿಟ್ಟು ಯದ್ವಾತದ್ವಾ ವರ್ಕ್ ಮಾಡಲಿಕ್ಕೆ ಅದರ ಫಂಕ್ಷನಲ್ ಎಬಿಲಿಟಿ ಕಮ್ಮಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಏಜಿಂಗ್ ಪ್ರೋಸೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ನಾವು ಮೆಂತೆ ನಿಯಮಿತವಾಗಿ ಸೇವಿಸೋದ್ರಿಂದ ಇದರದ್ದು ಆ್ಯಂಟಿ ಆಕ್ಸಿಡೆಂಟ್ ಎಫೆಕ್ಟ್ ಕೂಡ ಚೆನ್ನಾಗಿರುತ್ತೆ. ವಿಟಮಿನ್ ಇ ಅದರದ್ದು ಎಫೆಕ್ಟ್ ಏನಿದೆಯೋ ಆ ಥರದ ಒಂದು ಎಫೆಕ್ಟು ಇದರಲ್ಲಿ ಕಾಣಿಸಿರುತ್ತೆ. ನೆಕ್ಸ್ಟು ಪುರುಷರಲ್ಲಿ ಇದು ಟೆಸ್ಟೋಸ್ಟಿರೋನ್ ಲೆವೆಲ್ಸ್ನ ಜಾಸ್ತಿ ಮಾಡುತ್ತೆ. ಈ ಟೆಸ್ಟೋಸ್ಟಿರೋನ್ ಜಾಸ್ತಿ ಆದಾಗ ಪುರುಷರಲ್ಲಿ ಸ್ನಾಯುಗಳ ಶಕ್ತಿ ಬಲ ಜಾಸ್ತಿ ಆಗುತ್ತೆ, ಪುರುಷತ್ವವನ್ನು ಕೂಡ ಇದು ಹೆಚ್ಚಿಸುತ್ತೆ. ಇದರ ಈ ಸಾರಗಳು ಅಂದರೆ ಇದರ ಎಣ್ಣೆ ಮತ್ತು ಇದರ ಸಾರಗಳನ್ನ ನಾವು ಉಪಯೋಗಿಸಿದಾಗ ಚರ್ಮದ ಕಿರಿಕಿರಿಯನ್ನು ಶಮನಗೊಳಿಸಲು, ಗಾಯವನ್ನು ಅತಿ ಬೇಗ ಗುಣಪಡಿಸಲು ಮತ್ತು ಮೊಡವೆ ಮತ್ತು ಎಕ್ಸಿಮಾಗಳಂತಹ ಸಮಸ್ಯೆಗಳನ್ನು ಪರಿಹರಿಸಲು ಇದನ್ನು ಸ್ಥಳೀಯವಾಗಿ ಕೂಡ ಕೆಲವೊಬ್ಬರು ಬಳಸ್ತಾರೆ. ಮೆಂತ್ಯಗಳನ್ನು ಯಾವ ರೂಪದಲ್ಲಿ ನಾವು ಈಗ ನೆಕ್ಸ್ಟ್ ತಗೋಬೇಕು ಅನ್ನೋದನ್ನು ನಾವು ನೋಡೋಣಂತೆ. ಯಾವ್ಯಾವ ರೂಪದಲ್ಲಿ ನಾವು ತಗೋಬೇಕು. ಮೆಂತೆಯನ್ನು ನಾವು ಮೊದಲು ಬೀಜಗಳ ರೂಪದಲ್ಲಿ, ಮೆಂತೆ ಬೀಜಗಳ ರೂಪದಲ್ಲಿ ತೆಗಿಬೋದು. ಹೆಂಗೆ ತೊಗೊತೀರಾ, ರಾತ್ರಿ ಇಡೀ ಇದನ್ನು ಒಂದು ಲೋಟ ನೀರಿನಲ್ಲಿ ಅಥವಾ ಒಂದು 50 ml ಅಥವಾ 100 ml ನೀರಿನಲ್ಲಿ ನೆನೆ ಹಾಕ್ಬಿಟ್ಟು ಆ ಒಂದು ಸ್ಪೂನ್ ಮೆಂತೆನ ನಿಯಮಿತವಾಗಿ ಡೈಲಿ ತೊಗೋಬೋದು. ಅಥವಾ ಅವುಗಳನ್ನ ಪುಡಿ ಮಾಡಿಬಿಟ್ಟು ಅದನ್ನು ನಾವು ಈ ಕೆಲವೊಂದು ಸತಿ ಸಾಂಬಾರ್ಗೆ ಯೂಸ್ ಮಾಡ್ಬೋದು ಮತ್ತು ಕೆಲವೊಂದು ಸೂಪ್ಗಳಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಮೇಲೊಗ್ಗರಣೆಯಾಗಿ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ಎರಡನೇ ವಿಧಾನ ಹೆಂಗೆ ಯೂಸ್ ಮಾಡ್ಬೋದು, ಈ ಮೆಂತ್ಯ ಪುಡಿಯಾಗಿ ಕೂಡ ಯೂಸ್ ಮಾಡ್ಬೋದು. ಮೆಂತ್ಯ ಪುಡಿಯನ್ನು ನಾವು ನೀರು, ಮೊಸರು ಅಥವಾ ಸ್ಮೂತಿಗಳೊಂದಿಗೆ ಬೆರೆಸಿ ಸುಲಭವಾಗಿ ಸೇವಿಸ್ಬೋದು ಸ್ನೇಹಿತರೆ. ಇದನ್ನು ಅಡುಗೆಯಲ್ಲಿ ಮಸಾಲೆ ಕೂಡ ಬಳಸ್ಬೋದು ಅಂತ ನಾನು ಮುಂಚೆ ಹೇಳಿದ್ದೆ. ಅಥವಾ ಬ್ರೆಡ್ ಮತ್ತು ಮಫಿನ್ಗಳಂತಹ ಬೇಯಿಸಿದ ತಿನಿಸುಗಳು ಕೂಡ ಇದನ್ನು ಸೇವಿಸ್ಬೋದು. ಇನ್ನು ಮೂರನೇ ವಿಧಾನ ಹೆಂಗೆ ಬಳಸ್ಬೋದು, ಇದು ಕ್ಯಾಪ್ಸೂಲ್ಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಇದು ಕ್ಯಾಪ್ಸೂಲ್ ಮಾದರಿಯಲ್ಲಿ ಕೂಡ ಅವೈಲೇಬಲ್ ಇದೆ, ಆಯಿತಾ. ಅಂತಹ ಕ್ಯಾಪ್ಸೂಲನ್ನು ನಾವು ನಿಯಮಿತವಾಗಿ ಉಪಯೋಗಿಸಿದ್ರೆ ಅದರಿಂದ ಆಗ್ತಕ್ಕಂಥ ಆರೋಗ್ಯ ಒಂದು ಬೆನಿಫಿಟ್ನ ನಾವು ಬಳಸ್ಬೋದು. ಬಟ್ ಈ ಥರದ ಕ್ಯಾಪ್ಸೂಲ್ನ ನಾವು ಈ ನಿಮ್ಮ ಡಾಕ್ಟ್ರನ್ನ ಕೇಳಿಬಿಟ್ಟು ಅದನ್ನು ಲಭ್ಯ ಮಾಡ್ಕೋಬೋದು. ನಾಲ್ಕನೇದು ಕೊನೆಯದಾಗಿ ನಾವು ಇದನ್ನು ಮೆಂತ್ಯ ಬೀಜದ ಚಹಾ ಮಾಡ್ಕೊಂಡು ಕೂಡ ಕುಡಿಬೋದು. ಏನು ಮಾಡ್ತೀರಿ, ಇದನ್ನು ಬಿಸಿ ನೀರಿನಲ್ಲಿ ಹಲವಾರು ನಿಮಿಷಗಳ ಕಾಲ ನೆನೆಸಿ ಮೆಂತ್ಯ ಚಹಾವನ್ನು ತಯಾರಿಸ್ಬೋದು. ಇದನ್ನು ಹಾಗೆಯೇ ಸೇವಿಸ್ಬೋದು ಅಥವಾ ಹೆಚ್ಚಿನ ಸ್ವಲ್ಪ ಫ್ಲೇವರ್ಸ್ ಬೇರೆ ಗಿಡಮೂಲಿಕೆಗಳೊಂದಿಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ಲೇವರಬಲ್ ಟೀ ಆಗಿ ಕೂಡ ನಾವು ತಗೋಬೋದು. ಇದನ್ನು ಸೇವಿಸೋದ್ರಿಂದ ಎಷ್ಟು ತೊಗೊಂಡ್ರೆ ಇದು ಒಳ್ಳೆಯದು ಅನ್ನೋದನ್ನು ಈಗ ನೋಡೋಣಂತೆ. ಇದು ಯಾವ ಡೋಸಲ್ಲಿ ತೊಗೋಬೇಕು ಮತ್ತು ಯಾವ ಸಮಯದಲ್ಲಿ ತೊಗೋಬೇಕು. ಡೋಸ್ ಸ್ನೇಹಿತರೆ, ಇದು ನಿರ್ದಿಷ್ಟವಾಗಿ ಇಷ್ಟೇ ತೊಗೋಬೇಕು ಅಂತಿಲ್ಲ. ಕೆಲವೊಬ್ಬರ ವಯಸ್ಸು, ಕೆಲವೊಬ್ಬರ ಅವರ ಆಗಿನ ಆರೋಗ್ಯದ ಸ್ಥಿತಿ ಮತ್ತು ಅವರಲ್ಲಿ ಇರ್ತಕ್ಕಂಥ ಸಕ್ಕರೆ ಮಟ್ಟ ಮತ್ತು ಅವರ ಜೀವನ ಶೈಲಿ, ಇನ್ನೂ ಅನೇಕ ಫ್ಯಾಕ್ಟರ್ಸ್ ಮೇಲೆ ಇದು ಅವಲಂಬಿತವಾಗಿದೆ. ಸೊ ಇಷ್ಟೇ ಡೋಸು ಅಂತ ಇದು ಇಲ್ಲ. ಹಾಗಾಗ್ಬಿಟ್ಟು ನೀವು ಸ್ವಲ್ಪ ಕಡಿಮೆ ಡೋಸಿಂದ ಶುರು ಮಾಡಿ. ನಿಮ್ಮಲ್ಲಿ ಏನಾದರೂ ತೊಂದರೆಗಳು ಕಾಣಿಸ್ಕೊಂಡ್ರೆ ಇಮಿಡಿಯೇಟಾಗಿ ಆ ಡೋಸ್ನ ಕಮ್ಮಿ ಮಾಡಿ. ನಿಮ್ಮ ದೇಹದ ಲಕ್ಷಣಗಳನ್ನು ಅವಲಂಬಿಸಿ ನಿಮ್ಮ ಡೋಸ್ನ ಡಿಸೈಡ್ ಮಾಡಿ. 1-2 ಚಮಚ, 1 ಚಮಚದಿಂದ ಶುರು ಮಾಡೋದು ಅತಿ ಉತ್ತಮ ಅಂತ ನಾವು ಹೇಳ್ಬೋದು. ಮತ್ತು ಯಾವ ಟೈಮ್ನಲ್ಲಿ ತೊಗೊಂಡ್ರೆ ಒಳ್ಳೆಯದು ಅಂತ ಕೆಲವೊಬ್ಬರು ಪ್ರಶ್ನೆ ಕೇಳ್ತಾರೆ. ಮೆಂತೆಯನ್ನು ದಿನದ ಯಾವುದೇ ಸಮಯದಲ್ಲಿ ನೀವು ತೊಗೋಬೋದು.
ಆದರೆ ಕೆಲವು ಜನರು ಈ ಸಕ್ಕರೆ ಮಟ್ಟನ ಕಮ್ಮಿ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಮತ್ತು ಆ ಊಟ ತಿಂದಿರೋದು ಜೀರ್ಣ ಆಗಬೇಕು ಅಂತ ಹೇಳ್ಬಿಟ್ಟು ಊಟಕ್ಕೆ ಮುಂಚಿತವಾಗಿ ತಿನ್ನಲು ಬಯಸ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಡೈಲಿ ಯಾವಾಗಲೂ ಒಂದು ಟೈಮ್ನಲ್ಲಿ ಒಂದು ದಿನಚರಿ, ಒಂದು ಅಟೆಂಡೆನ್ಸ್ ಥರ ಇಟ್ಕೊತಾರೆ, ಆ ದಿನಚರಿಯ ಭಾಗವಾಗಿ ಅದನ್ನು ಸೇವಿಸ್ತಾರೆ. ಇನ್ನೂ ಕೆಲವರು ಮಲಗೋದಕ್ಕೆ ಮುಂಚೆ ಕೂಡ ತಗೊತಾರೆ. ಬಟ್ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ವಿವಿಧ ಎಕ್ಸ್ಪರಿಮೆಂಟ್ಸ್ನ ಮಾಡಿಬಿಟ್ಟು ಅದಕ್ಕೆ ತಕ್ಕನಾಗಿ ನೀವು ಮೆಂತೆಯನ್ನು ಸೇವಿಸೋದು ಒಳ್ಳೆಯದು. ಇದನ್ನು ಸೇವಿಸೋದ್ರಿಂದ ದುಷ್ಪರಿಣಾಮ ಏನಾದರೂ ಇದೆಯಾ ಅಂತ ಈ ಪ್ರಶ್ನೆಯಲ್ಲಿ ನೋಡೋಣ ಅಂತ. ಮುಂದಿನ ಪ್ರಶ್ನೆಯಲ್ಲಿ ಖಂಡಿತವಾಗಿ ಇರುತ್ತೆ. ಯಾವುದೇ ಒಂದು ಆಹಾರ ಅಂದರೆ ಅದು ಈ ಅಮೃತ ತೊಗೊಂಡ್ರೂ ವಿಷ ಆಗುತ್ತೆ ಜಾಸ್ತಿ ತೊಗೊಂಡ್ರೆ. ಹಾಗಾಗ್ಬಿಟ್ಟು ನಿಯಮಿತವಾಗಿ ಎಷ್ಟು ಡೋಸ್ ತೊಗೋಬೇಕು ಅಷ್ಟೇ ತೊಗೋಬೇಕು. ಯಾರಿಗೆ ಬೇಕು ಅನ್ನೋ ನೆಸೆಸಿಟಿ ಇದೆಯೋ ಅಂಥವ್ರು ಮಾತ್ರ ತೊಗೋಬೇಕು. ಇದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಜನರಲೈಸ್ ಮಾಡಿಬಿಟ್ಟು ಎಲ್ಲರೂ ತೊಗೊಂಡ್ರೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಮೊದಲನೇ ಸೈಡ್ ಎಫೆಕ್ಟ್ ಏನಿದು, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇಶ್ಯೂಸ್ ಅಂತೀವಿ. ಅಂದರೆ ಇದು ಹೊಟ್ಟೆ ಉಬ್ಬುವಿಕೆ ಆಗ್ಬೋದು, ಅಥವಾ ಈ ಹೊಟ್ಟೆ ಕೆಟ್ಟು ಹೋಗ್ಬೋದು, ಡಯೇರಿಯಾ ಆಗ್ಬೋದು, ಗ್ಯಾಸ್ ಪ್ರಾಬ್ಲಮ್ ಆಗ್ಬೋದು. ಈ ಥರದ ತೊಂದರೆಗಳು ನಾವು ಕೆಲವೊಬ್ಬರು, ಎಲ್ಲರಲ್ಲೂ ಕಾಣಸಿಗುತ್ತೆ ಅಂತಲ್ಲ, ಕೆಲವೊಬ್ಬರಲ್ಲಿ ಇದು ಕಾಣಸಿಗುತ್ತೆ. ಕೆಲವೊಬ್ಬರಲ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ. ಯಾರಲ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ ಜಾಸ್ತಿಯಾಗಿ ಅಂದರೆ, ಈ ಕಡಲೆ ಬೀಜ ತಿಂದವ್ರಿಗೆ ಕೆಲವೊಬ್ರಿಗೆ ಅಲರ್ಜಿ ಆಗುತ್ತೆ, ಕಡಲೆಕಾಯಿ ತಿಂದವ್ರಿಗೆ ಆಗುತ್ತೆ, ಮತ್ತು ಸೋಯಾಬೀನ್ಗೆ ತಿಂದವ್ರಿಗೆ ಕೆಲವೊಬ್ಬರಿಗೆ ಮುಂಚೆ ಅಲರ್ಜಿ ಆಗಿರುತ್ತೆ. ಅಂತಹ ಜನರಲ್ಲಿ ಈ ದದ್ರಿಸೋದು, ತುರಿಕೆ ಆಗೋದು, ಊತ ಬರೋದು, ಉಸಿರಾಟದ ತೊಂದರೆ ಆಗ್ಬೋದು, ಇಂತಹ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಇಂಥವನ್ನು ಕಂಡಾಗ ಇಮಿಡಿಯೇಟಾಗಿ ಆ ಮೆಂತೆಯನ್ನು ತಿನ್ನೋದನ್ನು ನಿಲ್ಲಿಸೋದು ಒಳ್ಳೆಯದು ಅಂತ ನಾನು ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಸಡನ್ನಾಗಿ ಲೋ ಶುಗರ್ ಆಗಿಬಿಡುತ್ತೆ. ಈಗ ನಾವು ಆಗಲೇ ಶುಗರ್ಗೋಸ್ಕರ ಮೆಡಿಸಿನ್ಸ್ ತೊಗೊತಾ ಇರ್ತೀವಿ ಅಂದ್ಕೊಳ್ಳಿ. ಅಂಥವ್ರು ಈ ಮೆಂತೆಯನ್ನು ಸೇವಿಸಿದಾಗ ಅವರಲ್ಲಿ ಶುಗರ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಅಂಥವರಲ್ಲಿ ತಲೆ ಸುತ್ತೋದಾಗ್ಬೋದು, ಅಥವಾ ಮೂರ್ಛೆ ತಪ್ಪೋದಾಗ್ಬೋದು, ಅಥವಾ ವಾಂತಿ ಬರೋದಾಗ್ಬೋದು. ಈ ಥರದ ಒಂದು ಹೈಪೋಗ್ಲೈಸಿಮಿಕ್ ಸಿಂಪ್ಟಮ್ಸು ಇದರಲ್ಲಿ ಇಂತಹ ಜನಗಳಲ್ಲಿ ಕಾಣಸಿಗ್ಬೋದು. ಅಂಥವರು ಕೂಡ ಈ ನಿಮ್ಮ ವೈದ್ಯರೊಂದಿಗೆ ಒಂದು ಡಿಸ್ಕಸ್ ಮಾಡಿಬಿಟ್ಟು ಅವ್ರ ಜೊತೆ ಅವರ ಒಪ್ಪಿಗೆ ಪಡೆದುಬಿಟ್ಟು ನೀವು ಇದನ್ನು ಸೇವಿಸೋದು ಒಳ್ಳೆಯದು. ಕೆಲವೊಂದು ಔಷಧಿಗಳೊಂದಿಗೆ, ಈ ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀವಿ, ಅಥವಾ ಯಕೃತ್ತಿನಿಂದ ಮೆಟಬಲೈಸ್ ಆಗ್ತಕ್ಕಂಥ, ಲಿವರಲ್ಲಿ ಮೆಟಬಲೈಸ್ ಆಗ್ತಕ್ಕಂತಹ ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ. ಅಂತಹ ಮೆಡಿಸಿನ್ಸೊಂದಿಗೆ ಇದು ಇಂಟ್ರ್ಯಾಕ್ಟ್ ಮಾಡುತ್ತೆ. ಅಂಥ ಮೆಡಿಸಿನ್ಸ್ ತೊಗೋಬೇಕಾದ್ರೆ ವೈದ್ಯರೊಂದಿಗೆ ಸಮಾಲೋಚನೆ ಮಾಡಿಬಿಟ್ಟು ನೀವು ಈ ಮೆಂತ್ಯ ಸೇವನೆಯನ್ನು ತೊಗೋಬೇಕೋ ಅಥವಾ ಕೆಲವು ದಿನದಲ್ಲಿ ತನಕ ನಿಲ್ಲಿಸಬೇಕು ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ತೊಂದರೆ ಏನಿದೆ, ಈ ಮ್ಯಾಪಲ್ ಸಿರಪ್ ಓಡರ್ ಅಂತ ನಾವೇನು ಹೇಳ್ತೀವಿ ಅದು ಬರುತ್ತೆ. ಈ ನಮ್ಮ ಬೆವರಿನಲ್ಲಿ ಇದನ್ನು ಸೇವಿಸ್ತಕ್ಕಂಥವರು ಬೆವರು ಮತ್ತು ಮೂತ್ರದಲ್ಲಿ ಈ ಮ್ಯಾಪಲ್ ಸಿರಪ್ ಅಂತಕ್ಕಂಥ ಒಂದು ಸಿರಪ್ ಇರುತ್ತಲ್ಲ, ಅದರ ಸ್ಮೆಲ್ ಕಾಣಿಸಿರುತ್ತೆ. ಇಂಥವ್ರಿಗೆ ಕೆಲವೊಬ್ರಿಗೆ ಒಂದು ಮುಜುಗರ ಉಂಟು ಮಾಡುತ್ತೆ ಆ ಥರ ಸ್ಮೆಲ್ ಬಂದಾಗ. ಅದು ಬಿಟ್ಟರೆ ಇದರಿಂದ ಮೇಜರ್ ತೊಂದರೆಗಳು ಏನೂ ಅಷ್ಟಿಲ್ಲ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿ ತನಕ ನಾವು ಒಂದೊಂದು ಪ್ರಶ್ನೆನೂ ನಾವು ನೋಡಿದ್ವಿ. ಯಾವ ರೀತಿ ತೊಗೋಬೇಕು, ಅದನ್ನು ಯಾವ ರೂಪದಲ್ಲಿ ತೊಗೋಬೇಕು, ಎಷ್ಟು ತೊಗೋಬೇಕು, ಯಾವ ಸಮಯದಲ್ಲಿ ತೊಗೋಬೇಕು, ಅದರಿಂದ ಆಗ್ತಕ್ಕಂತಹ ಇತರ ಉಪಯೋಗಗಳೇನು, ಮತ್ತು ಇದೇ ರೀತಿ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಯಾವುವು, ಇಷ್ಟು ಹಲವಾರು ಪ್ರಶ್ನೆಗಳಿಗೆ ನಾವು ಇದರಲ್ಲಿ ಉತ್ತರ ತಿಳ್ಕೊಂಡ್ವಿ. ನನಗನ್ಸುತ್ತೆ ನಿಮಗೆ ಇದರಿಂದ ಸ್ವಲ್ಪ ಮಟ್ಟಿಗಾದರೂ ಒಂದು ಈ ಮೆಂತೆ, ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ಮೆಂತೆಯನ್ನು ಉಪಯೋಗಿಸ್ಕೊಂಡು ಈ ಉಪಯೋಗನ ಹೇಗೆ ಪಡಿಬೇಕು, ಮತ್ತು ಅದರಿಂದ ಆದರೆ ಏನಾದರೂ ತೊಂದರೆ ಆದರೆ ಯಾವ ರೀತಿ ಅದನ್ನು ನಾವು ಅಡ್ರೆಸ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಇದರಿಂದ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಅನ್ನಿಸ್ತಾ ಇದೆ. ಸೊ ಇದುವರೆಗೂ ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ನಿಮಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂದರೆ ಕೆಳಗೆ ಒಂದು ಬೆಲ್ ಬಟನ್ ಇದೆ, ಆ ಬೆಲ್ ಐಕಾನ್ ಬಟನ್ನ ಒತ್ತಿ ನಿಮಗೆ ಆ ನೋಟಿಫಿಕೇಷನ್ ಸಿಗುತ್ತೆ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ. ಧನ್ಯವಾದಗಳು.